मी सरपंच गावचा मोबाईल माझा सरपंच तिथे गावचे आयफोन 15 प्रो तो ऐक ना भैया ऐक ना जरा ऐक ना अरे पुन्हा तू समोर आहे ಪ್ರಿಯ ಬಂಧುಗಳೇ ನಮಸ್ತೆ, ಹೇಗಿದ್ರೆಲ್ಲರೂ? ಬಂಧುಗಳೇ, ಮಗನನ್ನು ಕಾಪಾಡಲು ಹೋಗಿ ಪ್ರಾಣ ಕಳೆದುಕೊಂಡ ತಂದೆ ತಾಯಿ, ಮೊಬೈಲ್ಗಾಗಿ ಇಡೀ ಕುಟುಂಬವೇ ಸರ್ವನಾಶವನ್ನು ಕಂಡಿದೆ. ಹೌದು, ಮಗನನ್ನು ಉಳಿಸಿಕೊಳ್ಳಲು ಹೋದ ತಂದೆ ತಾಯಿ ಇಬ್ಬರು ಕೂಡ ಮಗನೊಂದಿಗೆ ಗುಡ್ಡದ ಮೇಲಿಂದ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಭೀಕರ ದುರ್ಘಟನೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಎಲ್ಲರೂ ಬೆಚ್ಚಿ ಬೀಳಿಸುವಂತೆ ಮಾಡ್ತಾ ಇದೆ. ಮಹಾರಾಷ್ಟ್ರದ ಸಂಭಾಜಿನಗರದಲ್ಲಿರುವ ಪ್ರಸಿದ್ಧ ಕಾವಾಡ್ಯ ಗುಡ್ಡದಿಂದ ಬಿದ್ದು ಒಂದೇ ಕುಟುಂಬದ ಮೂವರು ದುರಂತ ಅಂತ್ಯ ಕಂಡಿದ್ದಾರೆ. ಮೊಬೈಲ್ ವಿಚಾರಕ್ಕೆ ಶುರುವಾದ ಜಗಳ ಇಂದು ಮೂವರ ಜೀವನವನ್ನೇ ಬಲಿ ಪಡೆದಿದೆ. ಮಗನನ್ನು ಉಳಿಸಿಕೊಳ್ಳಲು ಹೋದ ತಂದೆ ತಾಯಿ ಇಬ್ಬರು ಕೂಡ ಮಗನೊಂದಿಗೆ ಗುಡ್ಡದ ಮೇಲಿಂದ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಭೀಕರ ದುರ್ಘಟನೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. 18 ವರ್ಷದ ಯುವಕನೊಬ್ಬ ಮೊಬೈಲ್ ಖರೀದಿಸುವ ವಿಚಾರವಾಗಿ ಮನೆಯಲ್ಲಿ ತಂದೆ ತಾಯಿಗಳ ಜೊತೆ ಜಗಳವಾಡಿದ್ದಾನೆ. ಬಳಿಕ ನೇರವಾಗಿ ಓಡಿ ಬಂದು ಕಾವಾಡ್ಯ ಗುಡ್ಡದ ಅಂಚಿಗೆ ನಿಂತು ನಾನು ಇಲ್ಲಿಂದ ಬಿದ್ದು ಸಾಯುತ್ತೇನೆ ಎಂದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆಯನ್ನು ಹಾಕಿದ್ದಾನೆ. ಗುಡ್ಡಕ್ಕೆ ಬಂದಿದ್ದ ಪ್ರವಾಸಿಗರು, ಯುವಕನ ತಂದೆ ಮತ್ತು ತಾಯಿ ಎಲ್ಲರೂ ಆತನ ಮನವೊಲಿಸಲು ಪ್ರಯತ್ನಿಸಿದರು. ಆದರೆ ಕೊನೆಯಲ್ಲಿ ಆಗಿದ್ದು ಮಾತ್ರ ದುರಂತವೇ ಸರಿ. ಯುವಕನನ್ನು ರಕ್ಷಿಸಲು ಅಗ್ನಿಶಾಮಕ ದಳದವರು ಗುಡ್ಡದ ಕೆಳಗೆ ಸೇಫ್ಟಿ ನೆಟ್ ಅಳವಡಿಸಿದ್ರು. ಆದರೆ ಬಂಡೆಯ ತುದಿಯಲ್ಲಿದ್ದ ಕುನಾಲ್ ಮಾತ್ರ ನಿರಂತರವಾಗಿ ತನ್ನ ಸ್ಥಳವನ್ನು ಬದಲಿಸುತ್ತಿದ್ದ. ಸೇಫ್ಟಿ ನೆಟ್ ವ್ಯಾಪ್ತಿಯಿಂದ ದೂರ ಬಂದಿದ್ದನು. ಇದೇ ವೇಳೆ ಮಗನನ್ನು ಸಾವಿನ ದವಡೆಯಿಂದ ಪಾರು ಮಾಡಲು ತಂದೆ ಮುರಳೀಧರ್ ಶತ ಪ್ರಯತ್ನ ಮಾಡಿದ್ರು. ಆದರೆ ತಂದೆಯ ಮಾತು, ತಾಯಿಯ ಆಕ್ರಂದನವನ್ನು ಕೇಳದ ಯುವಕ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಗುಡ್ಡದಿಂದ ಕೆಳಗೆ ಧುಮುಕಿದ್ದಾನೆ. ಈ ವೇಳೆ ಮಗನನ್ನು ರಕ್ಷಿಸಲು ಹೋದ ತಂದೆ ಕೂಡ 100 ಅಡಿ ಆಳದ ಕೆಳಗೆ ಕಂದಕಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ. ತಾಯಿಯ ದಿಢೀರ್ ನಿರ್ಧಾರ, ಕಣ್ಣೆದುರೇ ಪತಿ ಮತ್ತು ಏಕೈಕ ಮಗ ಕೆಳಗೆ ಬೀಳುವುದನ್ನು ಕಂಡು ತೀವ್ರ ಆಘಾತಕ್ಕೊಳಗಾಗಿದ್ದ ತಾಯಿ ಸಂಗೀತ 1 ನಿಮಿಷ ಯೋಚನೆ ಮಾಡದೆ ಗುಡ್ಡದಿಂದ ಹಾರಿ ಪ್ರಾಣ ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಕೇವಲ ಒಂದು ಮೊಬೈಲ್ ವಿಚಾರಕ್ಕೆ ಇಡೀ ಸಂಸಾರವೇ ಸರ್ವನಾಶಗೊಂಡಿದೆ. ಒಂದು ಕ್ಷಣದ ಕೋಪ ಇಡೀ ಕುಟುಂಬವನ್ನ ಸರ್ವನಾಶ ಮಾಡಬಹುದು ಎಂದಕ್ಕೆ ಇದೇ ಉದಾಹರಣೆ ನೋಡಿ. ಇನ್ನು ಸ್ಥಳೀಯರ ಪ್ರಕಾರ ಕಾವಾಡ್ಯ ಗುಡ್ಡವು ಸುರಕ್ಷತೆಯ ಕೊರತೆಯಿಂದಾಗಿ ಸಾವುಗಳ ತಾಣವಾಗಿ ಬದಲಾಗುತ್ತಿದೆ. ಇಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆ ಇಲ್ಲದಿರುವುದರಿಂದ ಈ ಹಿಂದೆಯೂ ಹಲವಾರು ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗಿವೆ. ಸದ್ಯ ಪೊಲೀಸರು 3 ಮೃತದೇಹಗಳನ್ನು ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾಗಿ ಹೇಳಿದ್ದಾರೆ. ಅದೇನೇ ಇರಲಿ ಬಂಧುಗಳೇ, 18 ವರ್ಷದ ಈ ಯುವಕ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾದವನು. ಆದರೆ ಕೇವಲ ಒಂದು ಮೊಬೈಲ್ ವಿಚಾರಕ್ಕೆ ಇಡೀ ಕುಟುಂಬವನ್ನೇ ತನ್ನ ಸಾವಿನ ದವಡಿಗೆ ಎಳೆದುಕೊಂಡು ಹೋಗಿದ್ದಾನೆ. ಈತನ ಮನಸ್ಥಿತಿ ಅದೆಷ್ಟರ ಮಟ್ಟಿಗೆ ಇರಬೇಡ, ನೀವೇ ಹೇಳಿ.